ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರದ ವತಿಯಿಂದ ಮಹಿಳಾ ಸಬಲೀಕರಣ ವಿಧೇಯಕ ಇದು ಇನ್ನೇನು ಏಪ್ರಿಲ್ 16ರಿಂದ 18ಕ್ಕೆ ನಡೀತಾ ಇರುವಂತಹ ಅಧಿವೇಶನದಲ್ಲಿ ಬಿಲ್ ಪಾಸ್ ಆಗಲಿಕ್ಕಿದೆ. ಏನಿದು ಮಹಿಳಾ ಸಬಲೀಕರಣ ವಿಧೇಯಕ, ನಾರಿ ಶಕ್ತಿ ವಂದನ್ ಅಧಿನಿಯಂ ಅನ್ನುವಂಥ ಏನು ಹೆಸರಿದೆ, ವುಮೆನ್ ರಿಸರ್ವೇಷನ್ ಬಿಲ್ 2026. ಇಲ್ಲಿಯ ತನಕದ ಲೆಕ್ಕಾಚಾರದಲ್ಲಿ ತುಂಬ ಜನ ಕೇಳ್ತಿರ್ತಾರೆ, ಮಹಿಳೆಯರ ವಿಚಾರವಾಗಿ ಪ್ರಧಾನಿ ಮೋದಿ ಅವರ ಸರ್ಕಾರ ಏನೆಲ್ಲ ಕೆಲಸಗಳನ್ನು ಮಾಡಿದೆ ಅನ್ನುವಂಥ ಪ್ರಶ್ನೆಗೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜಕೀಯದ ಸ್ಥಾನಮಾನದ ವಿಚಾರದಲ್ಲಿ ಮಹಿಳೆಯರಿಗೆ ಎಷ್ಟು ಸೀಟ್ಸ್ ಕೊಡಲಾಗ್ತಾ ಇದೆ ಕೇಂದ್ರ ಸರ್ಕಾರದ ವತಿಯಿಂದ, ವಾಟ್ ಈಸ್ ದ ರಿಸರ್ವೇಷನ್ ಅಂತ ಕೇಳಕ್ಕೆ ಹೋದರೆ, ಈಗ ಏನು ಈ ಒಂದು ಬಿಲ್ ಪಾಸ್ ಆಗ್ತಾ ಇದೆ ವುಮೆನ್ ರಿಸರ್ವೇಷನ್ ಬಿಲ್, ಅದರಲ್ಲಿ ಮಹಿಳೆಯರಿಗೆ ರಿಸರ್ವೇಷನ್ ಅನ್ನುವಂಥದ್ದನ್ನು 33%ಗೆ ಏರಿಸಲಾಗ್ತಾ ಇದೆ. ಅದು ಕೂಡ ಪ್ರಮುಖವಾಗಿ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಏನು ನಡೆಯುತ್ತೆ 2029ಕ್ಕೆ, ಆ ವಿಚಾರವಾಗಿ ವುಮೆನ್ ರಿಸರ್ವೇಷನ್ ಬಿಲ್ 33%ಗೆ ಏರಿಸೋದಕ್ಕೆ ಪ್ರಧಾನಿ ಮೋದಿಯವರು ನಿರ್ಧಾರ ಮಾಡಿರುವಂಥದ್ದು. ಆ ಒಂದು ವಿಧೇಯಕವನ್ನು ಏಪ್ರಿಲ್ 16ರಿಂದ 18ಕ್ಕೆ ನಡೀತಾ ಇರುವಂತಹ ಸದನದಲ್ಲಿ ಅಲ್ಲಿ ಈ ಒಂದು ಬಿಲ್ಲನ್ನು ಪಾಸ್ ಮಾಡಲಾಗುತ್ತೆ. ಇಲ್ಲಿಯ ತನಕವೂ ಕೂಡ ಲೋಕಸಭಾ ಸೀಟ್ಸ್ ಇದ್ದಂಥದ್ದು ಸಂಖ್ಯೆ 543 ಇದ್ದಂತಹ ಸೀಟ್ಗಳನ್ನು ಈಗ 816ಕ್ಕೆ ಏರಿಸಲಾಗ್ತಾ ಇದೆ. ಲೋಕಸಭಾ ಸೀಟ್ಗಳ ಸಂಖ್ಯೆ 543ರಿಂದ 816 ಸೀಟ್ಗಳಿಗೆ ಏರಿಸಲಾಗ್ತಾ ಇದೆ. ಅದರಲ್ಲಿ 816ರ ಪೈಕಿ 273 ಮಹಿಳೆಯರಿಗೆ ಮೀಸಲಿಡಲಾಗ್ತಾ ಇದೆ. ಮಹಿಳಾ ಮೀಸಲಾತಿ ವಿಧೇಯಕ ಅನ್ನುವಂಥದ್ದು ಏನಿದೆ, ಇದರಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ 273 ಸೀಟ್ಗಳನ್ನು ರಿಸರ್ವ್ ಮಾಡಲಾಗ್ತಾ ಇದೆ. ಜೊತೆಗೆ ಪ್ರಧಾನಿ ಮೋದಿಯವರು ಇವತ್ತು ದೇಶದ ಎಲ್ಲ ರಾಜ್ಯಗಳ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರಿಗೆ ಮನವಿಯನ್ನು ಮಾಡಿದ್ದಾರೆ. ದಯವಿಟ್ಟು ಈ ಒಂದು ಸೆಷನ್ಗೆ ತಾವೆಲ್ಲರೂ ಬರಬೇಕು, ಜೊತೆಗೆ ಮಹಿಳಾ ಒಂದು ರಿಸರ್ವೇಷನ್ ಬಿಲ್ ಏನಿದೆ ಇದಕ್ಕೆ ಬೆಂಬಲಿಸಬೇಕು ಅನ್ನುವಂಥ ಮನವಿಯನ್ನು ಮಾಡಿ ಪ್ರಧಾನಿ ಮೋದಿಯವರು ಇವತ್ತು ರಾಜ್ಯದ ಎಲ್ಲ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರಿಗೆ ಪತ್ರದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ದಯಮಾಡಿ ಮಹಿಳೆಯರಿಗೆ ಅನುಕೂಲವಾಗುವಂಥ ಈ ಒಂದು ಬಿಲ್ಗೆ ಬೆಂಬಲಿಸಬೇಕು ಅನ್ನುವಂಥ ಮನವಿಯನ್ನು ಪ್ರಧಾನಿ ಮೋದಿಯವರು ಮಾಡಿರ್ಬೋದು. ಏಪ್ರಿಲ್ 16ರಿಂದ 18ಕ್ಕೆ ನಡೆಯುವಂಥ ಸೆಷನ್ನಲ್ಲಿ ಮಹಿಳಾ ರಿಸರ್ವೇಷನ್ ಬಿಲ್ ಅನ್ನುವಂಥದ್ದೇನಿದೆ ಇದು ಪಾಸ್ ಆಗಲಿಕ್ಕಿದೆ. ವಿಚ್ ಇಸ್ ಅಗೈನ್ ಮಹಿಳೆಯರಿಗೂ ಕೂಡ ಸೂಕ್ತವಾದಂಥ ಸಮಾನವಾದಂಥ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ ಅನ್ನುವಂಥ ಸಂದೇಶ ಸ್ಪಷ್ಟವಾಗಿ ಗೊತ್ತಾಗಲಿಕ್ಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.